ಸರಿಯಾದ ಸೂರಿಲ್ಲದೆ ರಾಸುಗಳು ಸಾಯ್ತಾ ಇದ್ದಾವೆ. ಗೋಶಾಲೆಯಲ್ಲಿ ಪ್ರಾಣ ಬಿಡ್ತಾ ಇದ್ದಾವೆ ಹಸುಗಳು. ವಿದ್ಯಾಕಾಶಿಯಲ್ಲಿ ಹಸುಗಳ ಜೀವಕ್ಕೆ ಬೆಲೆನೇ ಇಲ್ಲ. ಹಸುಗಳು ಒದ್ದಾಡ್ತಾ ಇದ್ರು ಕೂಡ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕುಳಿತಿದೆ. ಧಾರವಾಡ ಜಿಲ್ಲೆಯ ಮಾದಿನಬಾವಿ ಗ್ರಾಮದಲ್ಲಿರುವ ಗೋಶಾಲೆ ಸರಿಯಾದ ಸೂರಿಲ್ಲದೆ ಮಳೆ ಚಳಿಗೆ ಪ್ರಾಣ ಬಿಡ್ತಾ ಇದ್ದಾವೆ ಹಸುಗಳು. ಸತ್ತ ಹಸುಗಳನ್ನ ಎಸೆದು ಸಿಬ್ಬಂದಿಗಳು ಸುಮ್ಮನೆ ಹೋಗ್ತಾ ಇದ್ದಾರೆ. ಇನ್ನೇನ್ ಮಾಡ್ತಾರೆ? ನೂರಾರು ಹಸುಗಳಿಗೆ ರಕ್ಷಣೆನೇ ಇಲ್ಲ. ಗೋಶಾಲೆಯ ಮುಂದೆ ಸಾಕಷ್ಟು ಜಾಗ ಇದ್ರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಈ ಒಂದು ಬಂಡತನಕ್ಕೆ ಗೋಶಾಲೆ ಅಂತ ಹೆಸರು ಯಾಕೆ ಇಡ್ತೀರಿ? ಗೋಶಾಲೆ ಇದೆ, ನಾವು ನಡೆಸ್ತಾ ಇದೀವಿ, ನೂರಾರು ಹಸುಗಳಿಗೆ ಜೀವನ ಕೊಡ್ತಾ ಇದೀವಿ ಅಂತ ಯಾಕೆ ಹೇಳ್ತೀರಿ? ನೋಡಿ ಅಲ್ಲಿ ಒಂದೊಂದ್ ಕಡೆ ಒಂದೊಂದು ರೀತಿಯ ಪರಿಸ್ಥಿತಿ. ಬೇಸಿಗೆಯಲ್ಲಿ ನೀರಿಲ್ದೆ ಸಾಯ್ತಾ ಇದಾವೆ, ಮೇವಿಲ್ದೆ ಅಂತ ನೋಡ್ತೀವಿ. ಮಳೆಗಾಲದಲ್ಲಿ ಒಂದು ಸೂರಿಲ್ದೆ, ಒಂದು ನೆಟ್ಟಗ್ ಸೂರು ಒದಗಿಸಕ್ಕಾಗಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಗೋಶಾಲೆ ಅಂತ ನಡೆಸ್ತೀರಿ ನೀವು? ಜಿಲ್ಲಾಡಳಿತದ ಗಮನಕ್ಕೆ ಇಲ್ವಾ? ಬರ್ತಾ ಇಲ್ವಾ ಇದು ಯಾವ್ದು ಕೂಡ? ಗೋಶಾಲೆಲ್ಲೂ ಯಾವ ರೀತಿಯ ಮಾಫಿಯಾ ನಡೀತಾ ಇದೆಯೋ ಗೊತ್ತಾ ಇವಾಗ? ಹಸು ಆದ್ರೆ ಹಾಲು ಕೊಡುವಂತ ಹಸುಗಳಿದ್ರೆ ಮಾತ್ರ ಗೋಶಾಲೆ ಒಳಗೆ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಮಾಫಿಯಾ ನಡೀತಾ ಇದೆ. ಈ ಬಾಳಿಗೆ ಗೋಶಾಲೆ ಅಂತ ಹೆಸರು ಬೇರೆ ಕೇಡು ನಿಮ್ಗೆ. ಸರ್, ಇವತ್ತಲ್ಲೇ ಗೌರ್ಮೆಂಟ್ ಗೋಶಾಲಕ್ಕೆ ವಿಸಿಟ್ ಮಾಡಿದ್ವಿ ನಾವು. ಅಲ್ಲಿ ನೋಡಿದ್ರೆ ಅಲ್ಲಿ ವ್ಯವಸ್ಥೆ ಭಾಳ ಕೆಟ್ಟೈತಿ. ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಸಗಣಿ ಮಾರಿನ ತಗಡು ತರಿಸಿಟ್ಟಿದ್ರೆ, ಈಗ ಅದು ಅರ್ಧ ತಗಡು ಹಾಕ್ಯಾರ, ಇನ್ನು ಅರ್ಧ ಜಾಗದಾಗ ಕಟ್ಟಿದ್ರು ಆಕಳುಗಳು. ತಂಪಿಗೆ ಸಹಾಯಕತ್ತಾವ ಸರ್, ತಂಪು ಮಳಿಗೆ ಸಹಾಯಕತ್ತಾವ. ಅದು ಸತ್ತಾವ ಅಂತೇಳಿ ನನಗೆ ಸುದ್ದಿ ಬಂದಿತ್ತು. ಅಲ್ಲಿ ಹಳ್ಳಿದವ್ರು ಹೇಳಿದ್ದಕ್ಕೆ ಹೋಗಿ ನೋಡಿದ್ವಿ. ಬಟ್ ಅವನ್ನ ಮಣ್ಣು ಮಾಡಾಕತ್ತಿಲ್ಲ ಸರ್. ಭಾಳ ಬೇಜಾರಾಗಿದ್ದ ಸಂಗತಿ ಅಂದರೆ ಅವ್ನು ಒಯ್ದು ಒಂದು ತೆಗಿನಾಗ ಒಗ್ಯಾಕತ್ತಾರೆ. ಯಾವುದೋ ಒಂದು ಪ್ರಾಣಿಗೆ ನಾವು ಇಲ್ಲಿ ಬೀದಿ ನಾಯಿ ಸತ್ರನ ಒಂದು ತೆಗೆದು ಮಣ್ಣು ಮಾಡುವ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಒಂದ್ ಕಡೆ ಗೋಶಾಲೆಯ ಪರಿಸ್ಥಿತಿ ಕೇಳ್ತಾ ಇದ್ವಿ ಅಂಡ್ ಕಣ್ಣಾರೆ ನೋಡ್ತಾ ಇದೀವಿ ವಿಜುವಲ್ಸ್ ನಲ್ಲಿ. ಒಂದ್ ಸಗಣಿ ಬಾಚಿಲ್ಲ, ಗಬ್ಬೆದ್ದು ನಾರ್ತಾ ಇದೆ. ಅದ್ ನಿಜಕ್ಕೂ ಗೋಶಾಲೆ ಅಂತ ಕರೀತಾರ ಯಾರಾದ್ರು? ಯಾಕೆ ಈ ಅವ್ಯವಸ್ಥೆ? ಯಾಕೆ ಕೇಳೋರಿಲ್ಲ ಇಲ್ಲಿ ಏನಾಗ್ತಾ ಇದೆ? ವಿದ್ಯಾ, ಖಂಡಿತವಾಗಿ ನೀವು ಹೇಳ್ದಾಗೆ ಅದು ಗೋಶಾಲೆ ಅಲ್ಲ, ಅದು ಕಸಾಯಿಖಾನೆ ಅನ್ನೋ ರೀತಿಯಾಗಿ ನೋಡಿದ ತಕ್ಷಣ ಕಾಣುತ್ತೆ. ಯಾಕಂತಂದ್ರೆ ಈ ಒಂದು ಸರ್ಕಾರಿ ಗೋಶಾಲೆಯಲ್ಲಿ ಈಗಾಗಲೇ ಹಲವಾರು ರೀತಿಯಾಗಿ ವಿಶೇಷವಾಗಿ ಬಂದಂತ ಫಂಡ್ ಅನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ಹಸುಗಳ ಸಗಣಿಯನ್ನ ಮಾರಿ ಶೆಡ್ ಅನ್ನ ಕಟ್ಟುವಂಥದ್ದು ಅಥವಾ ಹಸುಗಳ ಸಂಖ್ಯೆಯನ್ನ ಬಂದಂತ ಸಮಯದಲ್ಲಿ ಅವುಗಳನ್ನ ಹೊರಗಡೆ ಕಟ್ಟುವಂಥದ್ದು ಇದು ನಿರಂತರವಾಗಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮ ಇದೆ. ಅಲ್ಲಿ 100ಕ್ಕೂ ಹೆಚ್ಚು ಗೋವುಗಳಿದ್ವು. ಆದ್ರೆ ಆ ಒಂದು ಸಂಖ್ಯೆ ಬರ್ಬರ್ತಾ ಕ್ಷೀಣಿಸ್ತಾ ಬರ್ತಾ ಇದೆ. ಅದ್ರಲ್ಲೂ ಕೂಡ ಈಗಾಗಲೇ ಮಾದನಬಾವಿ ಸರ್ಕಾರಿ ಗೋಶಾಲೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಬೇಕಿತ್ತು. ಅದಕ್ಕೆ ಸರ್ಕಾರವೇ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದೆ. ಅಷ್ಟೇ ಅಲ್ಲದೆ ದುಡ್ಡು ಕೂಡ ಫಂಡ್ ಕೂಡ ರಿಲೀಸ್ ಆಗ್ತಿದೆ. ಆದ್ರೆ ನಮ್ಮಲ್ಲಿ ಯಾವುದೇ ಫಂಡ್ ಇಲ್ಲ ಅನ್ನೋ ಒಂದು ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದೆ. ಈಗ ಏನು ನಿರಂತರವಾಗಿ ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ, ಅಥವಾ ಚಳಿನೂ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವುಗಳು ಅಂದ್ರೆ ಹಸುಗಳು ನಿರಂತರವಾಗಿ ಹೊರಗಡೆ ಇದ್ದಂತ ಸಮಯದಲ್ಲಿ ಅವು ಸಾಮಾನ್ಯವಾಗಿ ಅವು ಕೂಡ ಮನುಷ್ಯ ರೀತಿ ಏನೇನಾಗ್ಬೇಕು ಅವೆಲ್ಲವೂ ಕೂಡ ರೋಗಗಳು ಬರುತ್ತೆ. ಆದ್ರೆ ದನ ಕರುಗಳು ಇರುವಂತ ಸಮಯದಲ್ಲಿ ಅವಕ್ಕೆ ಒಂದು ಶೆಡ್ ಹಾಕಿ ಏನಾದ್ರೂ ಒಳಗಡೆ ಇಟ್ಟಿದ್ದೆ ಆದಲ್ಲಿ ಅವೆಲ್ಲವೂ ಕೂಡ ಬದುಕ್ತಾ ಇದ್ವು. ಆದ್ರೆ ಈಗಿನ ಸ್ಥಿತಿಯನ್ನ ನೋಡೋದಾದ್ರೆ ಅವು ಸಂಪೂರ್ಣವಾಗಿ ಮಾತು ಬರದ ಪ್ರಾಣಿಗಳು ಯಾವ ರೀತಿ ಮೂಕವೇದನ ಅನುಭವಿಸ್ತವೆ ಅವೆಲ್ಲವನ್ನ ಅನುಭವಿಸಿ ಈಗ ಅವು ಒಂದೊಂದಾಗಿ ಸಾವನ್ನಪ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಎಲ್ಲೆಲ್ಲಿ ಗೋಗಳ ಸಾಗಾಣಿಕೆ ಆಗುತ್ತೆ ಅಥವಾ ಅಕ್ರಮವಾಗಿ ಗೋಗಳ ಸಾಗಾಣಿಕೆ ಆಗುತ್ತೆ ಅವುಗಳನ್ನ ಎಲ್ಲವನ್ನ ತಂದು ಆ ಒಂದು ಸಾಗಣೆ ಮಾಡುವಂತ ತಂದು ಆ ಒಂದು ಗೋಶಾಲೆಯಲ್ಲಿ ಇರ್ತಾರೆ, ಅವನ್ನ ಬದುಕಿಸಿ ಅಂತ ಕೊಡ್ತಾರೆ. ಆದ್ರೆ ಈ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಆ ಗೋಶಾಲೆಯನ್ನು ನೋಡ್ಕೊಳ್ಳುವಂತರಾಗಿದ್ರು ಯಾವುದೂ ಕೂಡ ಅದಕ್ಕೆ ಕೇರ್ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಬಂದಂತ ಗೋಗಳಿಗೆ ಸರಿಯಾದ ಆಹಾರವನ್ನ ಇಲ್ಲ, ಮತ್ತೆ ಅದಕ್ಕೆ ಸರಿಯಾದ ಶೆಡ್ ವ್ಯವಸ್ಥೆ ಇಲ್ಲದೆ ಈಗ ಅವು ಒಂದೊಂದಾಗಿ ಸಾಯುವಂತ ಸ್ಥಿತಿಯನ್ನ ತಲುಪಿರುವಂತದ್ದು. ಸದ್ಯ ಈಗಾಗ್ಲೇ ಒಂದಿಷ್ಟು ನಾವು ಕೂಡ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೊಸದಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡ್ತೀವಿ ಅಥವಾ ಅದಕ್ಕೊಂದು ಚಾವಣಿಯನ್ನ ಹಾಕ್ತಿವಿ, ಬಂದಂತ ಏನ್ ಹೊಲಸಿದೆ ಆ ಹೊಲಸನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ ಶ್ರೀಧರ್. ಕಸಾಯಿಖಾನೆಲ್ಲಾದ್ರೂ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತಾರೆ ಹಸುಗಳನ್ನ, ಕೊಳ್ಳ ತನಕನಾದ್ರೂ ನೆಟ್ಟಗಿರ್ಲಿ ಅಂತ. ಕಸಾಯಿಖಾನೆಗಿಂತಲೂ ಕಡೆಯಾಗಿ ಇಟ್ಕೊಂಡಿದ್ದಾರೆ. ಇದನ್ನ ಯಾವನ್ ಹೇಳ್ತಾನೆ ಗೋಶಾಲೆ ಅಂತ?